ಬೆಂಗಳೂರಿನ ಇಂದಿರಾನಗರ ಒಂದು ಬಿಸಿನೆಸ್ ಹಬ್. ಇಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳು, ಲಾಡ್ಜ್ಗಳು, ಪಬ್ಗಳು ಹಾಗೂ ಸಾಕಷ್ಟು ವ್ಯಾವಹಾರಿಕ ಮಳಿಗೆಗಳು ಇವೆ. ಅದರಲ್ಲೂ ಮೆಟ್ರೋ ನಿಲ್ದಾಣ ಇಂದಿರಾನಗರದ ಮುಖ್ಯ ರಸ್ತೆಯಲ್ಲಿರೋದ್ರಿಂದ ಇಲ್ಲಿ ಯಾವಾಗಲೂ ಜನದಟ್ಟಣೆ ಇದ್ದೇ ಇರುತ್ತೆ. ಇನ್ನು ವೀಕೆಂಡ್ನಲ್ಲಂತೂ ಇಂದಿರಾನಗರಕ್ಕೆ ಜನರ ದಂಡೆ ಹರಿದು ಬರುತ್ತೆ. ಇಷ್ಟೊಂದು ಪ್ರಾಮುಖ್ಯತೆ ಹೊಂದಿರುವ ಪ್ರದೇಶದಲ್ಲಿ ಕೆಲವೊಂದು ಮೂಲಭೂತ ಅಗತ್ಯಗಳ ಕೊರತೆ ಇದೆ. ಅದರಲ್ಲೂ ಇಲ್ಲಿನ ಕಟ್ಟಡಗಳ ಮಾಲೀಕರಿಗೆ ಸರ್ಕಾರದಿಂದ ಯಾವುದೇ ಸಹಾಯ ಸಿಗ್ತಾ ಇಲ್ಲ. ಈಗಾಗಲೇ ಇದರ ಬಗ್ಗೆ ದೂರುಗಳನ್ನು ಅಧಿಕಾರಿಗಳಿಗೆ ನೀಡಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಈ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳೋಕೆ ಇಂದಿರಾನಗರ ಓನರ್ ಟ್ರೇಡರ್ಸ್ ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇತ್ತೀಚೆಗೆ ಒಂದು ಸಭೆಯನ್ನು ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಮಾತುಕತೆ ಮಾಡಿದರು. ತದನಂತರ ಮಾತನಾಡಿದ ಇಂದಿರಾನಗರ ಓನರ್ ಟ್ರೇಡರ್ಸ್ ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಎಸ್ ಆದಿತ್ಯ ಇಂದಿರಾನಗರದಲ್ಲಿ ಕಟ್ಟಡ ಮಾಲೀಕರ ಮೇಲೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ಮಾಹಿತಿ ನೀಡಿದರು. ಈಗ ಇದು ನೋಟಿಸ್ ವಿಷಯ ಈಗಿಂದಲ್ಲ, ಲಾಸ್ಟ್ 7 ವರ್ಷದ ಹಿಂದೆಯೇ ಇದು ಮಾಡಿದರು. ಅದು ಎಲ್ಲರಿಗೂ ಸುಮಾರು ಅದು ಬೆಂಗಳೂರಿಗೆ ಅನ್ವಯಿಸೋದು. ನಾಟ್ ಓನ್ಲಿ ಇಂದಿರಾನಗರ 80 ವಾರ್ಡು ಆ ಥರ ಅಲ್ಲ, ಇಡೀ ಬೆಂಗಳೂರಿಗೆ ಅನ್ವಯಿಸೋದು. ಇವರು ಏನಾದರೆ ಓನ್ಲಿ 80 ವಾರ್ಡ್ ಇಂದಿರಾನಗರ ಸರೌಂಡಿಂಗ್ ಮಾತ್ರ ಇದು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಲಾಸ್ಟ್ 7 ವರ್ಷದಿಂದ ಇದೇ ಥರ ಆಗಿಬಿಟ್ಟು ನಾವು ಈ ವಿಷಯವಾಗಿ ತುಂಬ ಸೀರಿಯಸ್ ಆಗಿ ನಮ್ಮ ಅಸೋಸಿಯೇಷನ್ ಇದು ಮಾಡಿಕೊಂಡು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಮತ್ತು ಇವರು ಪರಮೇಶ್ವರು ಇವ್ರ ಹತ್ರ ಎಲ್ಲ ಹೋಗಿಬಿಟ್ಟು ಸ್ವಲ್ಪ ಇದ್ರ ಬಗ್ಗೆ ನಮಗೇನು ಕಷ್ಟ ಇದೆ, ದಿನನಿತ್ಯಕ್ಕೆ ಬೇಕಾಗಿದ್ದು 30-40 ಫೀಟ್ ರೋಡು 60 ಫೀಟ್ ರೋಡಲ್ಲಿ ಅಂಗಡಿ ಇಟ್ಕೊಂಡಿರ್ತೀವಿ, ಯಾವುದೇ ತೊಂದರೆ ಕೊಡಬಾರ್ದು ಅಂತ ಹೇಳಿದ್ದಕ್ಕೆ ಅದು ನಿಂತು ಹೋಗಿತ್ತು. ಆಮೇಲೆ 5 ವರ್ಷ 6 ವರ್ಷ ಆದಮೇಲೆ ಈಗ ಮತ್ತೆ ನೋಟಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಕೇಳಿದರೆ MOH ಅವರು ನಮಗೆ ಆರ್ಡ್ರ್ ಮಾಡಿದ್ದಾರೆ ಅಂಥೇಳಿ ರೇಣುಕಾ ಅವರು ನಮಗೆ ಇದು ಮಾಡ್ತಾಯಿದ್ದಾರೆ. ರೇಣುಕಾ, ಪ್ರಶಾಂತು ಮತ್ತು ಈರಣ್ಣ ಅಂತ ಯಾರೋ 3 ಜನ ಬಂದು ಕೊಡ್ತಾಯಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ. ಯಾಕಂದರೆ 30-40 ರೋಡ್ ಇದರಲ್ಲೇ ಚಿಕ್ಕ ಪುಟ್ಟ ಆಫೀಸ್ ಇಟ್ಕೊಂಡು ಅಥವಾ ಏನು ದಿನನಿತ್ಯಕ್ಕೆ ನಿಮಗೇನು ಬೇಕೋ ಮೆಡಿಕಲ್ ಶಾಪು, ತರಕಾರಿ ಅಂಗಡಿ ಇಂಥದ್ದೆಲ್ಲ ಇಟ್ಕೊಂಡಿದ್ದಾರೆ. ಅವ್ರನ್ನ ಕ್ಲೋಸ್ ಮಾಡಿಸಿದರೆ ಇವ್ರು ಎಲ್ಲಿ ಹೋಗಬೇಕಾಗತ್ತೆ? ಇವರು 10x10 ಅಥವಾ ಒಂದು 1000 ಸ್ಕ್ವೇರ್ ಫೀಟು 2000 ಸ್ಕ್ವೇರ್ ಫೀಟ್ ಒಳಗಡೆ ಇಟ್ಕೊಂಡಿರ್ತಾರೆ. ಅಲ್ಲಿ ಯಾವುದೋ ತೊಂದರೆ ಇರೋದಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ, 6 ಗಂಟೆಗೆಲ್ಲ ಹೊರಟೋಗ್ತಾರೆ. ಅಲ್ಲಿ ಪಬ್ ಇರೋದಿಲ್ಲ, ಬಾರ್ ಇರೋದಿಲ್ಲ. ಅದಕ್ಕೆ ನಾವು ಜಾಸ್ತಿ ರೆಕಮೆಂಡು ಮಾಡೋದಿಲ್ಲ. ಏನೋ ತೊಂದರೆ ಕೊಡದಿದ್ದವರಿಗೆ ಈ ಥರ ತೊಂದರೆ ಕೊಟ್ಟರೆ ಇವರು, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಒಬ್ಬೊಂದು 10 ಲಕ್ಷ ಟರ್ನ್ ಓವರ್ ಇರುತ್ತೆ ಒಂದು ವರ್ಷಕ್ಕೆ. ಅವನಿಗೆ ನೀವು 100 ಫೀಟ್ ರೋಡು ಅಥವಾ CMH ರೋಡಲ್ಲಿ ಒಂದು ಅಂಗಡಿ ಇಟ್ಕೊಂತ ಹೋಗಿ ಅಲ್ಲಿಗೆ ಹೋಗು ಅಂತ ಹೇಳಿದರೆ ಅಲ್ಲಿ ಈಗ 250ರಿಂದ 300 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಇದೆ. ಅವನು ಒಂದು ವರ್ಷಕ್ಕೆ ಆ ಥರ 4 ಜನ ಕೆಲಸಗಾರನ್ನ ಇಟ್ಕೊಂಡು ಎಲೆಕ್ಟ್ರಿಕ್ ವಾಟರ್ ಬಿಡ್ ಎಲ್ಲ ಇದು ಮಾಡಿಕೊಂಡು ಸಾಧ್ಯತೆ ಇದೆಯಾ? ಇದನ್ನು ನಮ್ಮ ಯಾಕೆ ರಾಜಕಾರಣಿಗಳು ಆಗಲಿ ಅಥವಾ ಯಾರು ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಹೋಗಿದ್ದಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವಿಲ್ಲಿ ಕೋರ್ಟಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ, ಅವರಿಗೆ ನಾವು ತಲೆ ಬಾಗ್ತೀವಿ, ಅವ್ರ ಆದೇಶಕ್ಕೆ ನಾವು ಇದು ಮಾಡೋದಿಲ್ಲ. ಆದರೆ ಯಾರು ಇದ್ರ ಬಗ್ಗೆ ಹೋಗಿದ್ದಾರೋ ಅದು ಯಾಕೆ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದನ್ನು ಎಲ್ಲಿಂದನೋ ಬಂದು ಹೇಳ್ತಾರೆ, ನೀವೆಲ್ಲ ಸ್ವಾವಲಂಬಿಗಳಾಗಬೇಕು, ಸ್ವಂತ ಬಿಸ್ನೆಸ್ ಮಾಡಬೇಕು, ಮನೇಲಿ ಸೋಮಾರಿಗಳೇ ಆಗಬಾರ್ದು, ಕಳ್ತನ ಮಾಡಬಾರ್ದು, ಸುಳ್ತನ ಮಾಡಬಾರ್ದು ಅಂತ ಇವರು ಮತ್ತೆ ಹಚ್ತಾ ಇದ್ದಾರೆ. ಕಳ್ತನ ಮಾಡಿ ಸುಳ್ತನ ಮಾಡಿ ಅಂತೇಳಿ ಈಗ ಕ್ಲೋಸ್ ಮಾಡಿದ್ರೆ ಇವರು ಎಲ್ಲಿಗೆ ಹೋಗ್ತಾರೆ? ಕೆಲಸ ಕೊಡ್ತಾರೆ? ಅವರು ಎಲ್ಲಿ ಕೊಡ್ತಾರೆ? ಒಂದು ಮನೇಲಿ 4 ಜನ ಸಾಕಬೇಕು, 15,000 20,000 ಒಂದು ತಿಂಗಳಿಗೆ ದುಡ್ಕೊಂಡು ಇದು ಮಾಡಿರ್ತಾರೆ. ಈ ಥರ ತೊಂದರೆ ಆಗ್ತಾಯಿದೆ. ಆಮೇಲೆ ಈಗ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿಬಿಟ್ಟಿತ್ತು, ನಮಗೆ ದಿನನಿತ್ಯಕ್ಕೆ ಒಂದು ಆಫೀಸು, ಚಿಕ್ಕ ಪುಟ್ಟ ಆಫೀಸ್, ಬೆಳಗ್ಗೆ ಬರ್ತಾರೆ ಸಾಯಂಕಾಲ ಹೋಗ್ತಾರೆ. ಅದರಿಂದ ಓನರ್ಗೂ ಅನುಕೂಲ ಮತ್ತು ಎಲ್ಲ ಇವರಿಗೂ ಅನುಕೂಲ ಆಗುತ್ತೆ. ಮತ್ತು ಹೇಳ್ತೇನೆ, ನಂಬರ್ 1 ಟ್ಯಾಕ್ಸ್ ಕಟ್ತಿರೋದು ಇಂದಿರಾನಗರದ ಈ ಕಡೆನೇ ಅಲ್ವಾ? ಅದು ಇಷ್ಟು ಟ್ಯಾಕ್ಸ್ ಎಲ್ಲ ಕಟ್ಕೊಂಡು ಕಮರ್ಷಿಯಲ್ಲು, ವಾಟ್ರ್ ಕಮರ್ಷಿಯಲ್ಲು, ಬೆಸ್ಕಾಮು, ಇದು ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದಾರೆ. ಆದರೆ ಇವರು 40 ವರ್ಷದಿಂದ 30 ವರ್ಷದಿಂದ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಸುಮ್ಮನೆ ಇದ್ದವರು ಈಗ ಯಾಕೆ ಕೋರ್ಟಿಂದ ಆದೇಶ ಬಂದಿದೆ, ಇವ್ರು ಯಾಕೆ ಕೋರ್ಟಲ್ಲಿ ವಾದ ಮಾಡೋದಿಲ್ಲ ನಮ್ಮ ಪರವಾಗಿ? ಇದನ್ನು ನಾವು ಕ್ವಶನ್ ಮಾಡ್ತಾ ಇರೋದು. ಇದರಿಂದ ಈಗ ಲಕ್ಷಾಂತರ ಜನಕ್ಕೆ ಅನನುಕೂಲ ಆಗುತ್ತೆ. ಇಡೀ ಬೆಂಗಳೂರನ್ನ ಕ್ಲೋಸ್ ಮಾಡ್ಕೊಂಡು ಬರಲಿ, ನೋಡಿ ಅವಾಗ ಗೊತ್ತಾಗುತ್ತೆ ಇವ್ರಿಗೆ ಟ್ಯಾಕ್ಸು ಇದರದ್ದು ಹೆಂಗೆ ಎಷ್ಟು ಕಷ್ಟ ಅಂತೇಳಿ. ಈಗ ಟಾರ್ಗೆಟ್ ಇಂದಿರಾನಗರ ಮಾಡ್ತಿರೋದ್ರಿಂದ ನಮಗೆ ಭಾಳ ಕಷ್ಟ ಆಗಿದೆ. ದಯವಿಟ್ಟು ನಿಮ್ಮ ವಾಹಿನಿ ಮುಖಾಂತರ ನಾವು ಕೇಳ್ಕೊಳ್ತಿದ್ವಿ, ಈ ಥರ ನೋಟಿಸ್ ಕೊಟ್ಟು ಗುಮ್ಮ ಬಂತು ಗುಮ್ಮ ಅಂತಾರ ನಮಗೆ ಹೆದರ್ಸೋದು ಇದು ಮಾಡೋದು ಬೇಡ. ದಯವಿಟ್ಟು ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾವು ಸರ್ಕಾರನ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದ್ದಾರೆ ಅಂದರೆ ಈಗ ನೋಟಿಸ್ ಈಗ ಇತ್ತೀಚೆಗೆ ಯಾಕೆ ಕೊಡ್ತಾರೆ, ಇನ್ನೊಂದು ಕಾರಣ ಅವರು ಸೇರಿಸಿದ್ದಾರೆ. ಈಗ 60% ಕನ್ನಡದಲ್ಲಿ ಬೋರ್ಡ್ ಇರಬೇಕು ಅಂತ ಸರ್ಕಾರನೇ ಆದೇಶ ಮಾಡಿದೆ. ಇವ್ರು ಬರೋದು 60% ಕನ್ನಡದಲ್ಲಿ ಇದೆಯಾ ನೋಡೋಕ್ಕೆ ಅಂತೇಳಿ ಬಂದಾಗ ಇವರಿಗೆ ದುಡ್ಡಿನ ಇದಕ್ಕೋ ಅಥವಾ ಏನಂತ ಗೊತ್ತಿಲ್ಲ, ಅಲ್ಲಿ ಬಂದು 60% ಮಾತ್ರ ಮಾತಾಡೋದಿಲ್ಲ. ಬಿಲ್ಡಿಂಗ್ ಪ್ಲ್ಯಾನ್ ಇದೆಯಾ, ಟ್ರೇಡ್ ಲೈಸೆನ್ಸ್ ಇದೆಯಾ, ಟ್ರೇಡ್ ಲೈಸೆನ್ಸ್ ರಿನ್ಯೂವಲ್ ಆಗಿದಾ, ಇದೆಲ್ಲ ಕೇಳ್ತಾರೆ. ಇವರು ಈ ಕೆಲವೊಂದು ಅಂಗಡಿ ಇದೆಲ್ಲ ಇಟ್ಟಬೇಕಾದ್ರೆ ಟ್ರೇಡ್ ಲೈಸೆನ್ಸ್ ತೊಗೋಬೇಕು ಅಂತ ಗೊತ್ತಿರುತ್ತಲ್ಲ, ಇವ್ರು ಯಾಕೆ ಅವಾಗ ತೊಗೊಳ್ಳೋದಿಲ್ಲ? ಈಗ ಇಂಥ ವಿಷಯ ಬಂದಾಗ ಬಂದು ಅವ್ರನ್ನ ಒಂಥರ ತೊಂದರೆ ಕೊಡೋದು, ಅದು ನಾವು ಕೇಳ್ತಿರೋದು. ನೀವು ಬಂದಿರೋದು 60% ಕನ್ನಡದಲ್ಲಿ ಇದೆಯಾ ಅಂತ ನೋಡೋಕ್ಕೆ ತಾನೆ. ಆ ವಿಷಯಕ್ಕೆ ಮಾತ್ರ, ಯಾಕಂದರೆ ನನ್ನ ಕಣ್ಣೆದುರುಗಡೆ ಮೊನ್ನೆ ಒಬ್ಬರಿಗೆ ಹಂಗೆ ಮಾಡಿದರು. ಮೆಡಿಕಲ್ ಶಾಪ್ ಹತ್ರ
60% ಕನ್ನಡ ವಿಷಯಕ್ಕೆ ಹೋಗಿದ್ದು. ಆಮೇಲೆ ಬಿಲ್ಡಿಂಗ್ ಪ್ಲ್ಯಾನ್ ಕೇಳಿದರು, ಪಾರ್ಕಿಂಗ್ ನೀವು ಇದು ಮಾಡಿದ್ರ ಅಂತ ಕೇಳಿದರು. ಪಾರ್ಕಿಂಗು 30-40 ಬಿಲ್ಡಿಂಗ್ ಕಟ್ಟದಲ್ಲಿ ಬೇಸ್ಮೆಂಟೆಲ್ಲ ಇಡ್ಲಿಕ್ಕೆ ಸಾಧ್ಯನಾ ಸರ್? ನೀವೇ ಅದನ್ನ ಯೋಚನೆ ಮಾಡಬೇಕು. 30-40 ಒಂದು ಸಣ್ಣ ಪುಟ್ಟ ಆಫೀಸ್ ಇಟ್ಕೊಂಡಿರ್ತಾರೆ, ಅದವರು ಯಾರಿಗೂ ತೊಂದರೆ ಕೊಡದೆ. ಇಂಥದಕ್ಕೆ ಯಾರೂ ಇದು ಮಾಡಬೇಡಿ ಅಂತ ನಾವು ದಯವಿಟ್ಟು ಅದನ್ನ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೂ. ಡಿ ಕೆ ಶಿವಕುಮಾರ್ ಅವರಿಗೂ ಈಗ ಬೆಂಗಳೂರು ಉಸ್ತುವಾರಿನೂ ಅವರೇ ಇದ್ದಾರೆ. ಇದನ್ನ ಆದಷ್ಟು ಅವ್ರ ಗಮನಕ್ಕೆ ತಂದು ನೀವು ಇದು ಮಾಡಬೇಕು ಅಂತ ನಾವು ಎಲ್ಲ ಅಸೋಸಿಯೇಷನ್ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಂತರ ಅಸೋಸಿಯೇಷನ್ನ ಸದಸ್ಯರು ಮಾತನಾಡಿ ತಮಗಾಗಿರುವ ತೊಂದರೆಗಳ ಬಗ್ಗೆ ಹೇಳಿಕೊಂಡ್ರು. 17th ಡಿ ಕ್ರಾಸು ಟಾರ್ ಹಾಕಿ ಸುಮಾರು ಒಂದು 15 ವರ್ಷ ಆಯಿತು ಸರ್. 15 ವರ್ಷದಿಂದ ಟಾರೇ ಹಾಕಿಲ್ಲ. ಒಂದು ಬರ್ತಾರೆ, ಮೆಟ್ಲಿಂಗ್ ಮಾಡಿ ಹೋಗ್ತಾರೆ, ಅದು ಇನ್ಕಂಪ್ಲೀಟ್ ವರ್ಕು. ಎಷ್ಟು ಸರ್ ಇನ್ ಸ್ಪೈಟ್ ಆಫ್ ಮೆನಿ ರಿಮೈಂಡರ್ಸ್ ಟು ಶ್ರೀನಿವಾಸು ಎಲ್ರಿಗೂ ಹೇಳಿದ್ದೀವಿ, ಯಾರು ಬಂದದನ್ನು ಇದುವರೆ ತನಕ ನೋಡಿಲ್ಲ ಸರ್. ಇವಾಗ ಬಂದು ತೋರಿಸಿದ್ರು ಹಂಗೆ ಇದೆ ಅದು. ಆ ಮಳೆ ಬಂದರೆ ಅಲ್ಲಿ ಓಡಾಡೋಕ್ಕಾಗಲ್ಲ. 1.5 ಅಡಿ 2 ಅಡಿ ನೀರು ನಿಂತ್ಕೊಡ್ತದೆ. ಅಲ್ಲಿ ನೀರು ಹೋಗೋಕ್ಕೂ ಪ್ರಾವಿಷನ್ನು ಇಲ್ಲ ಅಲ್ಲಿ. ಇದು ಹೇಳಿ ಸಾಕಾಗೋಯ್ತು. ಅಲ್ಲ, ಒಂದು ಇಂದ್ರಾನಗರ ಅಂತ ಹೈಫೈ ಏರಿಯಾಗೆ ಈ ನಿರ್ಲಕ್ಷ್ಯ ಯಾಕೆ? ಅದೇನೋ ಗೊತ್ತಿಲ್ಲ ಸರ್. ಇವಾಗ ಬಂದರೂ ಮೊನ್ನೆಲ್ಲ ಕ್ಲೀನ್ ಮಾಡೋರು ಒಂದು 8 ದಿವಸದಿಂದ ಆಗ್ತೀವಿ ಅಂದರೂ ಹಾಕ್ಲಿಲ್ಲ, ಹಂಗೆ ಹೊಟ್ಟೋಗಿದ್ದಾರೆ. ಈಗ ನೀನು ಯಾರನ್ನ ಕೇಳಬೇಕು, ಯಾರಿಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಶ್ರೀನಿವಾಸ್ ಕೇಳಿದ್ರೆ ಮಾಡಿಸ್ತೀವಿ ಅಂತಾರೆ, ಅಷ್ಟೇ ಬಿಟ್ಬಿಡ್ತಾರೆ ಅದನ್ನು. ಸರ್, ರೆಗ್ಯುಲರ್ ನೀವು ಏನು ಫಾಲೋ ಅಪ್ ಅಂದರೆ ಎಷ್ಟು ದಿವಸಕ್ಕೊಮ್ಮೆ ಮಾಡ್ತೀವಿ? ಸರ್, ಮಂತ್ಲಿ ಮೀಟಿಂಗ್ ಮಾಡ್ತೀವಿ, ಫಾಲೋ ಅಪ್ ಮಾಡ್ತೀವಿ, ಫೋನ್ ಮಾಡ್ತಾ ಇರ್ತೀವಿ, ಫೋನ್ ಮಾಡ್ತೀವಿ. ಪ್ರತಿ ದಿವಸ ಒಂದು ವಾರದಲ್ಲಿ 2-3 ಸರಿ ಫೋನ್ ಮಾಡ್ತಾನೆ ಇರ್ತೀವಿ. ಹಾಕಿಲ್ಲ ಸರ್. ಹಾಂ, ರೇಟಿಂಗ್ ಕೊಟ್ಟಿದ್ದು ಲಾಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲರೂ. ಏನು ರೆಸ್ಪಾನ್ಸೇ ಇಲ್ಲ ಅದಕ್ಕೆ. ಕೇಳಿದ್ದೀವಿ, ಕೇಳಿದಾಗೆಲ್ಲ ಆಗ್ತೀವಿ ಅಂತಾರೆ. ಆಮೇಲೆ ಆ ಗಾರ್ಬೇಜು ಕ್ಲೀನ್ ಮಾಡ್ತಾರೆ, ಗುಡಿಸ್ತಾರೆ, ಹಂಗಿಂದ ಅಲ್ಲೇ ಬಿಟ್ಬಿಟ್ಟು ಹೊಡೋಗ್ತಾರೆ. ಅದನ್ನು ತೆಗಿಯೋಕ್ಕೆ 100 ಸತಿ. ಈಗ ನಿಮ್ಮ ಮುಂದೆ ನಾನು ಕೇಳಿದ್ನಲ್ಲ ರೇಣುಕಮ್ಮನ, ಅದಕ್ಕೂ ನನಗೂ ಕನ್ಸರ್ನ್ ಇಲ್ಲ ಅಂದ್ಬಿಟ್ರು. ಯಾಕೆ ಅಲ್ಲಿ ಇರ್ಬೇಕು ಹಂಗಾರೆ? ಇನ್ನೊಬ್ಬರು ನಂಬರ್ ಕೊಡ್ತಾರೆ, ನವೀನ್ ಕೊಡ್ತಾರೆ. ನವೀನ್ ಸರ್ ಗಾಡಿ ಇಲ್ಲ ಅಂತಾನೆ, ಕ್ಲೀನ್ ಮಾಡ್ತೀನಿ ಅಂತಾನೆ. ಆ ಕ್ಲೀನಿಂಗ್ ಅಂತೂ ವರ್ಸ್ಟು. ಈ ವಿಚಾರದಲ್ಲಿ ಕಮಿಷನರ್ ಅವರು ಅವ್ರು ಮಾತಾಡಿದ್ದಾರೆ ಹೋಗ್ಬಿಟ್ಟು. ಈಗ ಏರಿಯಾ ಮೇಸ್ತ್ರಿಗಳಿದ್ರೆ ಗಾಡಿ ಇಲ್ಲಣ್ಣ ಅಂತ, ಇದಿಲ್ಲ ಅದಿಲ್ಲ, ಮ್ಯಾನ್ ಪವರ್ ತಂದ್ಕೊಡೋದು ನಮ್ಮ ಕರ್ತವ್ಯ ಅಲ್ಲ, ಅದು ಅವ್ರ ಡಿಪಾರ್ಟ್ಮೆಂಟ್, ಅವ್ರು ಏನೋ ಮಾಡ್ಕೋಬೇಕು. ನಾನು ಹೋಗಿ ಕಮಿಷನ್ ಮ್ಯಾನ್ ಪವರ್ ಕೊಡೋದಿದ್ರೆ ನೀವು ಪಬ್ಲಿಕ್ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತಾರೆ. ಇವ್ರು ಮ್ಯಾನ್ ಪವರ್ ಇಲ್ಲ ಅಂತಾರೆ, ನಾವೇನು ಮಾಡೋಣ ಹೇಳಿ? ಈಗ ಇವೆಲ್ಲ ಬನ್ನಿ ತೋರಿಸಿನ ಎಲ್ಲ ಹಂಗೆ ಬಿಸಾಕಿ ಹೋಗಿದ್ದಾರೆಲ್ಲ ರೋಡಲ್ಲಿ. ಎಲ್ಲ ಹಂಗೆ ಇದೆ. ಆಮೇಲೆ ಆ ವುಡ್ ಪಾರ್ಕಲ್ಲಿ ಸಾಯಂಕಾಲ ಬಂದು ಕೂತ್ಕೋತಾರೆ, ಪೇರ್ಸ್ ಕೂತಾರೆ, ಸೀನಿಯರ್ ಸಿಟಿಸನ್ ವಾಕ್ ಮಾಡೋಕ್ಕಾಗಲ್ಲ, ಆ ಥರ ಇರ್ತಾರೆ. ಎಷ್ಟು ಸಾರಿ ಪೊಲೀಸ್ನವ್ರುಗಳೇ ಒಂದು ರೌಂಡ್ ಹೊಡಿತಾರೆ, ಹೊಡೋಗ್ತಾರೆ. ಅಟ್ಲೀಸ್ಟ್ ಒಂದು ರೌಂಡ್ 2 ರೌಂಡ್ ಹೊಡೆದು ಅದನ್ನು ಮೇಂಟೈನ್ ಮಾಡಬೇಕು. ಆ ಸೀನಿಯರ್ ಸಿಟಿಸನ್ ಎಲ್ಲ ಫೋನ್ ಮಾಡ್ತಾರೆ, ಸರ್ ಹಿಂಗಿದೆ ಅಂದ್ಬಿಟ್ಟು. ಯಾರಿಗೆ ಹೇಳೋಣ ಹೇಳಿ? ಇಂದ ಆಫೀಸ್ ಇಟ್ಕೊಂಡಿದ್ದೀವಿ. ಅದು ಸಣ್ಣ ಪುಟ್ಟ ಆಫೀಸೇ, ದೊಡ್ಡ ಆಫೀಸ್ ಎಲ್ಲ. ಒಂದು 5 ಜನದಿಂದ 8 ಜನ ಕೆಲಸ ಮಾಡ್ಬೋದು. ಒಂದು ಜ್ಯುವೆಲ್ರಿ ಡಿಸೈನು, ಇಂಟೀರಿಯರ್ ಡಿಸೈನು, ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸು, ಆಮೇಲೆ ಕಾರ್ಪೊರೇಟ್ ಸರ್ವಿಸಸ್ ಆಫೀಸು. ಇಂಥ ಆಫೀಸ್ಲ ಬಂದ್ಬಿಟ್ಟು ನೀವು ಇಟ್ಕೋಬಾರ್ದು ಇಲ್ಲಿ ಕಮರ್ಷಿಯಲ್ ಅಂತ ಹೇಳಿದ್ರೆ. ಎಲ್ಲಿ ಹೋಗೋದು? ಆಚೆ ಹೋದರೆ 1 ಲಕ್ಷ ಮಿನಿಮಮ್. ಇದು ತಕ್ಷಣ ಬಂದ್ಬಿಟ್ಟು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಕೇಸ್ ಹಾಕಿದ್ದಾರೆ. ಇದಕ್ಕೋಸ್ಕರ ನೀವು ಖಾಲಿ ಮಾಡಬೇಕಂದ್ರೆ ಇದು ಇಡೀ ಬೆಂಗಳೂರಿಗೆ ಮಾಡಬೇಕು ಅವರು. ಬರೀ ಒಂದು ಏರಿಯಾದಲ್ಲಿ ರೆಸಿಡೆಂಟ್ ವೆಲ್ಫೇರ್ ಮಾಡಿದಾರಂತ ಮಿಕ್ಕಿದ ಏರಿಯಾ ಎಲ್ಲ ಬಿಡ್ತಾ ಇದ್ದಾರಲ್ಲ. ಇವಾಗ ಜಯನಗರ, ಮಲ್ಲೇಶ್ವರಮ್ಮು ಅಲ್ಲೂ ಇದೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನು. ಈ ವಿಚಾರ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾತಾಡಿದ್ರು ನೀವು? ಮಾತಾಡಿದೆ. ಅವ್ರು ಇಲ್ಲ, ನಾವು ಮಾತಾಡಿಲ್ಲ. ಅವ್ರು ಕೋರ್ಟಲ್ಲಿ ಇದ್ದೀರಿ, ನೀವು ಕೋರ್ಟಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ನಮ್ಮ ಹತ್ರ ಮಾತಾಡಿದಲ್ಲ ಅವರು. ಏನಿದ್ರೆ ಏನಾದರೂ ಬೋರ್ಡ್ ಇದ್ದರೆ ಫೋಟೋ ತೆಗಿತಾರೆ, BBMP ಕೊಡ್ತಾರೆ, ಕೇಸ್ ಹಾಕಿದ್ದೀವಿ ಅದನ್ನು ವೆಕೇಟ್ ಮಾಡಿ ಅಂತ. ನಮಗೆ ಸರ್ ಕೀಪ್ ಆನ್ ಫಾಲೋ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಸೀನಿಯರ್ ಸಿಟಿಸನಾಗಿ ಪ್ರಾಂಪ್ಟ್ ಟ್ಯಾಕ್ಸ್ ಪೇಯರ್ ಇಂದ್ರನಗರ, ನಿಮಗೆ ಗೊತ್ತಿರುವಂಗೆ ಇಂದ್ರನಗರ ಇಸ್ ಎ ಪ್ರಾಂಪ್ಟ್ ಟ್ಯಾಕ್ಸ್ ಪೇಯರ್ ಇನ್ ಕರ್ನಾಟಕದಲ್ಲೇ 2nd ಪ್ಲೇಸ್ ಇದೆ. ಫಸ್ಟ್ ಸದಾಶಿವನಗರ. ಇಷ್ಟು ವಹಿವಾಟುಗಳಾಗುತ್ತೆ, ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಈ ಬೇಜವಾಬ್ದಾರಿ ಯಾಕೆ? ಅಫಿಷಿಯಲ್ಸ್ ಕೇಳಲ್ಲ ಅಂತ? ಅಫಿಷಿಯಲ್ ನಾವು ಕಂಟಿನ್ಯೂಸ್ ಫಾಲೋ ಮಾಡಿ ಕೇಳ್ತಾ ಇಲ್ಲ. ಒಬ್ಬರು ರಿಟೈರ್ಡ್ ಆಗ್ತಾರೆ, ಅದಾದಮೇಲೆ ಇನ್ನೊಬ್ಬರು ಬರ್ತಾರೆ, ಅವ್ರು ಫಾಲೋ ಅಪ್ ಮಾಡೋದಕ್ಕೆ ಅವರು ಟ್ರಾನ್ಸ್ಫರ್ ಆಗೋಗ್ತಾರೆ. ಇದೇ ಕಾರಣ ಬೇಜಾನ್ ಸರಿ ಆಗ್ತಾಯಿದೆ. ನಾವು ನಮ್ಮ ಅಸೋಸಿಯೇಷನಿಂದ ಬೇಜಾನ್ ಸರಿ ನಾವು ಲೆಟ್ರು ಸಹ ಕೊಟ್ಟಿದ್ದೀವಿ, ಅದಕ್ಕೂ ಪ್ರಾಪರ್ ರೆಸ್ಪಾನ್ಸ್ ಬಂದಿಲ್ಲ. ಈ ಸಾರಿನಾದರೂ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ಈ ಕೆಲಸ ಕಂಪ್ಲೀಟ್ ಆದರೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಲೇಬೇಕು ಅನ್ನೋದು ಎಲ್ಲರ ಆಶಯ. ರಂಜಿತ್ ಶೆಟ್ಟಿ, ನ್ಯೂಸ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್,
ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.